ಎಲ್ರಿಗೂ ನಮಸ್ಕಾರ. ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನ್ ನಿಮ್ ಹತ್ರ 2 ಹೊಸ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ನಾವು ಮತ್ತೆ ಎಐ ಪ್ರಪಂಚ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎರಡನೇದಾಗಿ ಒಪೆಕ್ ಪ್ಲಸ್‌ನ ಹಿಡಿತ ತಪ್ತಿದ್ಯಾ, ಕಜಕಿಸ್ತಾನ್‌ನಿಂದ ಶುರುವಾಯ್ತಾ ಹೊಸ ಕತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 5th ಮೇ ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನಾವು ಮಾರ್ಕೆಟ್ಸ್ ನಲ್ಲಿ ಎಐ ಬಗ್ಗೆ ತುಂಬಾ ಕ್ಯೂರಿಯಸ್ ಆಗಿದ್ದೀವಿ. ನಾವೇನು ಟೆಕ್ ಎಕ್ಸ್ಪರ್ಟ್ಸ್ ಅಲ್ಲ, ಆದ್ರೆ ಎಐ ನಮ್ಮ ಒಂದು ಎಕನಾಮಿಯನ್ನ ಬದಲಾಯಿಸ್ತಿರೋ ಒಂದು ಮಾಸಿವ್ ಟೆಕ್ನಾಲಜಿಕಲ್ ಫೋರ್ಸ್ ಅಂತ ನಮಗೂ ಕೂಡ ಗೊತ್ತಿದೆ. ಹಾಗಾಗಿ ಎಐ ಜಗತ್ನಲ್ಲಿ ನಡೀತಿರೋ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನ್ ಬಂದಿದ್ದೀನಿ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ನಾನ್ ನಿಮ್ಮ ಹತ್ರ ಹೇಳ್ತೀನಿ. ಎಐಗೆ ಟ್ರೈನಿಂಗ್ ಯಾವ ರೀತಿ ಕೊಡ್ತಾರೆ ಮತ್ತೆ ಸುಳ್ಳು ಹೇಳೋ ಮಾಡೆಲ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಇತ್ತೀಚೆಗೆ ಓಪನ್ ಎಐ ತನ್ನ ಹೊಸ ಥಿಂಕಿಂಗ್ ಮಾಡೆಲ್ O3 ಅನ್ನ ಬಿಡುಗಡೆ ಮಾಡಿದೆ. ಇದು ಸೂಪರ್ ಆಗಿದೆ ಗೊತ್ತಾ. ಆದ್ರೆ ಇದರಲ್ಲಿ ಒಂದು ವಿಚಿತ್ರ ಸಮಸ್ಯೆ ಇದೆ. ಇದು ಸುಳ್ಳು ಹೇಳತ್ತೆ. ನೋಡಿ, ಎಐ ಮಾಡೆಲ್ಸ್ ಕೆಲವೊಮ್ಮೆ ಇಲ್ಲದನ್ನ ಹೇಳತ್ತೆ, ಇದು ಅದಕ್ಕಿಂತ ಜಾಸ್ತಿ ಹೇಳತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. O3 ತಾನು ಒಂದು ಉತ್ತರ ಕಂಡಿಡ್ದಂತ ಪ್ರಾಸೆಸ್ ಬಗ್ಗೆನೂ ಕೂಡ ಸುಳ್ಳು ಕಥೆನ ಕಟ್ಟಿದೆಯಂತೆ. ಇದರಿಂದ ಅದರ ಮೇಲಿನ ನಂಬಿಕೆನೆ ಹೊರಟೋಗುತ್ತೆ. ಆದ್ರೆ ಈ ಸಮಸ್ಯೆ ಹಿಂದಿನ ಮಾಡೆಲ್ಸ್ಗಿಂತ ಇದರಲ್ಲಿ ಹೆಚ್ಚು ಗಂಭೀರವಾಗಿ ಸಮಸ್ಯೆ ಇದೆ ಅನ್ಸತ್ತೆ. ಒಂದು ಎಕ್ಸಾಂಪಲ್ ನ ತಗೊಳ್ಳಿ. ಒಬ್ರು ಅದಕ್ಕೆ ಪ್ರೈಮ್ ನಂಬರ್ಸ್ ನ ಕೊಡು ಅಂತ ಹೇಳಿದಾಗ ಅದು ಕೊಟ್ಟಿದ್ದು ಬರೀ ಪ್ರೈಮ್ ಅಲ್ದೇ ಇರೋ ನಂಬರ್ಸ್ಗಳು. ಯಾಕೆ ಹೀಗೆ ಅಂತ ಅಂದಾಗ ಅದಕ್ಕೊಂದು ದೊಡ್ಡ ಪ್ರಾಸೆಸ್ನು ಕೂಡ ಮಾಡಿದ್ದಾರೆ. ಕೋಡ್ ನ ಬರ್ದು ಆಮೇಲೆ ಆನ್ಸರ್ ನ ಕಂಡಿಡ್ದಾದ್ಮೇಲೆ ಅದಕ್ಕೊಂದು ಸುಳ್ಳು ಕಥೆನ ಕಟ್ಟಿದೆ. ಜೊತೆಗೆ ಬೇರೆ ನಂಬರ್ನ ಕೊಟ್ಟು ಅದನ್ನ ತಪ್ಪಾಗಿ ಕಾಪಿ ಮಾಡಿದೆ ಅಂತ ಈ ಕಥೆಯಲ್ಲಿ ಹೇಳಿದ್ದಾರೆ. ಇದು ವಿಚಿತ್ರ ಅಲ್ವಾ? ಇದಕ್ ಕಾರಣ ನಾವು ನೋಡಿದಾಗ ರಿಎನ್ಫೋರ್ಸ್ಮೆಂಟ್ ಲರ್ನಿಂಗ್ ಇರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಉತ್ತರ ಸರಿ ಇದ್ರೆ ಸಾಕು, ಹೇಗೆ ಬಂತು ಅಂತ ನೋಡ್ದೆ ರಿವಾರ್ಡ್ ಕೊಟ್ಟಿದ್ದಕ್ಕೆ ಅದು ಉತ್ತರ ಸಿಕ್ಕ ಹಾಗೆ ನಡ್ಸಿರ್ಬೋದು ಅಂತ. ನೋಡಿ, ಅಂಥ್ರೋಪಿಕ್ ನ ಒಂದು ಕ್ಲೌಡ್ ಸೊನೆಟ್ 3.7 ನಲ್ಲೂ ಕೂಡ ಇದೇ ತರ ಸಮಸ್ಯೆಗಳಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈ ಸಿಕೋಫ್ಯಾಂಟಿಕ್ ನಡವಳಿಕೆ ನೋಡೋದಕ್ಕೂ ಸಹ ತುಂಬಾ ಸಾಧಾರಣ ಅಂತ ಅನ್ಸ್ಬೋದು, ಆದ್ರೆ ಇದರಿಂದ ಗಂಭೀರವಾದ ತೊಂದರೆಗಳು ಸಹ ಆಗತ್ತೆ. ಇದನ್ನ ಮಾನಸಿಕವಾಗಿ ಇರೋಂತ ಒಂದು ಸ್ಥಿತಿಯನ್ನ ಇನ್ನಷ್ಟು ಸಹ ಹಾಳು ಮಾಡ್ಬೋದು. ಅವರನ್ನ ಎಕೋ ಚೇಂಬರ್ ನಲ್ಲಿ ಸಿಲುಕ್ಸಿರೋ ಹಾಗೆ ಕೆಟ್ಟ ದಾರಿಗೂ ಸಹ ತಳ್ಬೋದು. ನೋಡಿ, ಎಐ ಮತ್ತೆ ಸೋಷಿಯಲ್ ಮೀಡಿಯಾದ ಕಥೆನ ಯಾವ ರೀತಿ ಹೋಲಿಕೆ ಮಾಡ್ಬೋದು ಅಂತ ನೋಡೋಣ. ನೋಡಿ, ಇದು ಸೋಷಿಯಲ್ ಮೀಡಿಯಾ ಕತೆ ಹಾಗೇನೆ. ಅಂದ್ರೆ ಅಲ್ಲಿ ಎಂಗೇಜ್ಮೆಂಟ್ ಹೆಚ್ಚಿಸಬೇಕಾದ್ರೆ ಆಲ್ಗರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಕೋಪದಲ್ಲಿದೀವಾ ಬೇಜಾರಾಗಿದ್ದೀವಾ ಅಂತ ನೋಡ್ಕೊಂಡು ನಮ್ಗೆ ರೀಲ್ಸ್ ಗಳು ಬರುತ್ತೆ ಅಲ್ವಾ. ಇಲ್ಲಿ ಬೇಸಿಕಲಿ ಎಐ ಏನ್ ಮಾಡುತ್ತೆ ಅಂತಂದ್ರೆ ಹೊಗಳುತ್ತೆ, ಪ್ರೇಸಿಂಗ್ ಮಾಡೋದ್ರ ಮೂಲಕ ಸಮಸ್ಯೆಗಳನ್ನ ಕಂಡುಹಿಡಿಯುತ್ತೆ. ಅಂದ್ರೆ ಎಂಗೇಜ್ಮೆಂಟ್ ಗಾಗಿ ಏನ್ ಬೇಕಾದ್ರೂ ಮಾಡುವಂತಹ ಪ್ರೋಗ್ರೆಸ್ ಇರುತ್ತೆ. ಹಾಗೆ ಉಳಿಬೇಕು ಅಂತಂದ್ರೆ ಮುಂದೆ ಎಐ ಇನ್ನೂ ಕೂಡ ಸಟಲ್ ಆಗ್ಬೋದು ಅಷ್ಟೇ. ಎಐ ಕನ್ಸ್ಯೂಮರ್ ಟೆಕ್ನಾಲಜಿನ ನೋಡಿದ್ರೆ ಅದ್ರ ಓಟ ತುಂಬಾ ಜೋರಾಗಿದೆ ನೋಡಿ. ಅಂದ್ರೆ ಎಐ ಕನ್ಸ್ಯೂಮರ್ ಟೆಕ್ನಾಲಜಿ ತುಂಬಾ ರ್ಯಾಪಿಡ್ಲಿ ಮುಂದೆ ಹೋಗ್ತಿದೆ. ಈಗಿರೋ ಎಐ ಟೆಕ್ನಾಲಜೀಸ್ ಗಳಿಗೆ ಹೊಸ ಉಪಯೋಗಗಳನ್ನ ಕಂಡುಹಿಡಿತಾ ಹೋದ್ರೆ ಮುಂದೆ ಇದರಲ್ಲಿ ಒಂದು ದೊಡ್ಡ ಬೂಮ್ ಆಗೋದು ಖಚಿತ ಅಂತ ಕಾಣುತ್ತೆ. ಇದರಲ್ಲಿ ಓಪನ್ ಎಐ ತುಂಬಾ ಮುಂದಿರೋ ಹಾಗೇನೂ ಕೂಡ ಕಾಣ್ತಿದೆ. ನೋಡಿ, ಓಪನ್ ಎಐ ನ ಹೊಸ ಪ್ಲಾನ್ ಗಳಾದ್ರೂ ಯಾವ ರೀತಿ ಇದೆ ನೋಡಿ. ನೇರವಾಗಿ ಶಾಪಿಂಗ್ ಮಾಡ್ಬೋದು. ನೀವ್ ಏನಾದ್ರೂ ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಚಾಟ್ ಜಿಪಿಟಿಗೆ ಹೇಳಿದ್ರೆ ಸಾಕು, ಅದು ತಾನೇ ಪ್ರಾಡಕ್ಟ್ಸ್ ಗಳನ್ನ ಹುಡುಕೊಂಡು ನಿಮ್ಮ ಪರವಾಗಿ ಬೈ ಮಾಡತ್ತೆ. ಹಾಗೆ ಬೇರೆ ವೆಬ್ಸೈಟ್ಸ್ಗೆ ಹೋಗಿ ಹುಡುಕಾಡುವಂತಹ ಸಮಸ್ಯೆ ಇಲ್ಲಿ ಖಂಡಿತವಾಗ್ಲೂ ಇರಲ್ಲ. ಸೋಷಿಯಲ್ ಮೀಡಿಯಾ ಆಪ್ ಓಪನ್ ಎಐ ತನ್ನದೇ ಆದ ಸೋಷಿಯಲ್ ಮೀಡಿಯಾ ಆಪ್ ತರುವ ಯೋಚನೆಯಲ್ಲಿದೆ. ಇದರಿಂದ ಅದಕ್ಕೆ ರಿಯಲ್ ಟೈಮ್ ಡೇಟಾ, ವೈರಲ್ ಮೂಮೆಂಟ್ಸ್ ಕೂಡ ಸಿಗ್ಬೋದು. ಆದ್ರೆ ಹೊಸ ಎಐ ಪವರ್ಡ್ ಸೋಷಿಯಲ್ ಮೀಡಿಯಾ ಆಪ್ಗೆ ನಿಜವಾಗ್ಲೂ ಜಾಗ ಇದೆಯಾ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಇತರ ಎಐ ಎಕ್ಸಾಂಪಲ್ಸ್ ಗಳನ್ನ ನೋಡಿದಾಗ ಎಐ ಬೇರೆ ಎಲ್ಲೆಲ್ಲಿ ಬರ್ತಿದೆ ಅಂತಂದ್ರೆ ಮೈಕ್ರೋಸಾಫ್ಟ್, ಎಕ್ಸ್ ಬಾಕ್ಸ್, ಹಾಗೇನೆ ಈ ಎಲ್ಲಾ ಆಟಗಳನ್ನ ನಾವು ನೋಡಿದಾಗ ಸಲಹೆ ಕೊಡುವಂತಹ ಒಂದು ಎಐ ಗೇಮಿಂಗ್ ಕೋಚ್ ನ ತಗೊಂಡ್ ಬರ್ತಿದೆ. ಗ್ರಿಂಡರ್ ಆಪ್ ಮತ್ತೆ ಆಂಥ್ರೋಪಿಕ್ ಜೊತೆ ಸೇರ್ಕೊಂಡು ಎಐ ವಿಂಗ್ ಮ್ಯಾನ್ ಫೀಚರ್ ಸಹ ತಗೊಂಡ್ ಬರ್ತಾ ಇದೆ. ಜೆಮಿನಿ ಯಾಕೆ ಪೋಕೆಮಾನ್ ಆಡ್ತಿದೆ ಗೊತ್ತಾ? ನೋಡಿ, ಗೂಗಲ್ ಸಿಇಒ ಸುಂದರ್ ಪಿಚೈ ತಮಾಷೆಗೆ ಏನಂತ ಹೇಳಿದ್ರು ಗೊತ್ತಾ? ಆರ್ಟಿಫಿಷಿಯಲ್ ಪೋಕೆಮಾನ್ ಇಂಟೆಲಿಜೆನ್ಸ್ API ಮಾಡ್ತಿದೀವಿ ಅಂತ ಹೇಳಿದ್ರು. ಆದ್ರೆ ನಿಜವಾಗ್ಲೂ ಯಾಕೆ? ನೋಡಿ, ಇಲ್ಲಿ ಪೋಕೆಮಾನ್ ಆಟ ಆಡೋದು ನಮ್ಗೆ ತುಂಬಾ ಸುಲಭ ಅನ್ಸ್ಬೋದು, ಆದ್ರೆ ಒಂದು ಎಐ ಸಿಸ್ಟಮ್ಗೆ ಆಟದ ಗುರಿ ಅರ್ಥ ಮಾಡ್ಕೊಂಡು ತಾನೇ ನಿರ್ಧಾರ ತೆಗೆದುಕೊಂಡು ಸ್ಕ್ರೀನ್ ಮೇಲೆ ಆಗ್ತಿರೋದನ್ನ ಸದಾ ಗಮನಿಸ್ತಾ ಗಂಟೆ ಗಟ್ಲೆ ಆಡೋದು ಇದೆಯಲ್ಲ, ಅದೊಂದು ದೊಡ್ಡ ಸಾಧನೆ ಅಲ್ವಾ. ಇದು ಏಜೆಂಟಿಂಗ್ ಕೆಪಾಬಿಲಿಟೀಸ್ ಬೆಳೆಸೋದ್ರ ಒಂದು ಸಣ್ಣ ಝಲಕ್ ಅಂತ ಹೇಳ್ಬೋದು. ಅಂದ್ರೆ ಎಐಗೆ ಒಂದು ದೊಡ್ಡ ಗುರಿ ಕೊಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಕೊಡದೆ ತಾನೇ ದಾರಿ ಕಂಡು ಹಿಡಿದು ಕೆಲಸ ಮುಗಿಸೋಂತೆ ಮಾಡೋದು. ಈ ಶಕ್ತಿಯನ್ನ ಗೇಮ್ಸ್ ಅಷ್ಟೇ ಅಲ್ಲ, ಮುಂದೆ ಬೇರೆ ಬೇರೆ ಕೆಲಸಗಳಿಗೂ ಸಹ ಬಳಸಬಹುದು.
ಜೊತೆಗೆ ಹೀಗೆ ಗೇಮ್ ಆಡ್ಸೋದ್ರಿಂದ ಎಐ ಮಾಡೆಲ್ಸ್ ಎಲ್ಲಿ ತಪ್ಪು ಮಾಡುತ್ತೆ ಅಂತ ಎಐ ಲ್ಯಾಬ್ಸ್ಗೂ ಕೂಡ ಗೊತ್ತಾಗುತ್ತೆ. ಅದನ್ನ ಸರಿಪಡಿಸಬೇಕು ಅಂತಂದ್ರೆ ಫೀಡ್ಬ್ಯಾಕ್ ಸಿಗತ್ತೆ ನೋಡಿ. ಇದೇ ಟೈಮ್ ನಲ್ಲಿ ಗೂಗಲ್ ಒಂದು ಏಜೆಂಟ್ ಟೂಲ್ ಕಿಟ್ ಕೂಡ ರಿಲೀಸ್ ಮಾಡಿದೆ. ಇದರಿಂದ ಜನರೇ ತಮ್ಮ ಸ್ವಂತ ಎಐ ಏಜೆಂಟ್ಸ್ ಅನ್ನ ಸೃಷ್ಟಿ ಮಾಡಬಹುದು. ಈಗ ಮೆಟಾದ ಮುಂದಿನ ಪ್ಲಾನ್ ಆದ್ರೂ ಯಾವ ರೀತಿ ಇರುತ್ತೆ, ನಿಮ್ಮನ್ನ ನಿಮ್ಗಿಂತ ಚೆನ್ನಾಗಿ ತಿಳ್ಕೊಳ್ಳೋದು. ನೋಡಿ, ಈ ಒಂದು ಎಐ ರೇಸ್ ನಲ್ಲಿ ಮೆಟಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಓನರ್ಸ್ ಸ್ವಲ್ಪ ಹಿಂದೆ ಬಿದ್ದ ಹಾಗೆ ಕಾಣ್ತಿದೆ ಅಲ್ವಾ. ಓಪನ್ ಎಐ ಗೂಗಲ್ಗೆ ಹೋಲಿಸಿದ್ರೆ ಅವರ ಮಾಡೆಲ್ಸ್ ಬಗ್ಗೆ ಜನಕ್ಕೆ ಅಷ್ಟೊಂದೇನು ಮಾತಾಡೋಕೆ ಆಪರ್ಚುನಿಟಿ ಸಿಗ್ತಿಲ್ಲ. ಆದ್ರೆ ಮಾರ್ಕ್ ಜಕರ್ಬರ್ಗ್ ನ ಪ್ಲಾನ್ ಬೇರೆ ರೀತಿನೇ ಇದೆ. ಅವರು ಒಂದು ಸ್ಪರ್ಧಿಗಳನ್ನ ಹಿಂದಕ್ಕಿಟ್ಕೊಂಡು ಈ ಒಂದು ಲೀಪ್ ಫ್ರಾಗ್ಗೆ ಒಂದು ದೊಡ್ಡ ವಿಷನ್ ಅನ್ನ ಇಟ್ಕೊಂಡಿದ್ದಾರೆ. The reason why we're building our own big models is because we want to be able to like build exactly what we want, right? And none of the other models in the world are sort of exactly what we want. If they're open source, then you can take them and you can fine tune them in different ways, but you still have to deal with the model architectures, and they make different size trade-offs around that affect the latency and inference cost of the models. And it's like, okay, the scale that we operate at, that stuff really matters. Like, we made the Llama Scout and Maverick models certain sizes for a specific reason, because they fit on a host and we wanted certain latency, especially for the voice models that we're working on, that we want to just basically have pervade and be across everything that we're doing, from the glasses to all of our apps to the Meta AI app and all this stuff. So I think that there's a level of kind of control of your own destiny that you only get when you build the stuff yourself. ನೋಡಿ, ಅವರ ಐಡಿಯಾ ಏನ್ ಗೊತ್ತಾ, ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಡೇಟಾನ ಬಳಸ್ಕೊಂಡು ನಿಮ್ಮನ್ನ ತುಂಬಾ ಹತ್ರದಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಆಲ್ಗರಿದಮ್ ತರ ಅರ್ಥ ಮಾಡ್ಕೊಳ್ಳೋ ಎಐ ಸೃಷ್ಟಿಸೋದು. ಹಾಗೇನೆ ಎಐ ನಿಮ್ ಜೊತೆ ಒಂದು ಚಾಟ್ ಬಾಟ್ ತರ ದೂರದಿಂದ ಮಾತಾಡಲ್ಲ, ನಿಮ್ ಬಗ್ಗೆ ಅದಕ್ಕೆ ಎಲ್ಲ ಕೂಡ ಗೊತ್ತಿರತ್ತೆ. ಮುಂದೆ ಎಐ ನಿಮ್ಮ ಒಂದು ದಿನನಿತ್ಯದ ಜೀವನದ ಭಾಗವಾಗಿರುತ್ತೆ. ಅಂದ್ರೆ ಬರೀ ಚಾಟ್ ಬಾಟ್ ಮಾತ್ರ ಅಲ್ಲ, ನಿಮ್ಮ ಜೊತೆಲಿರೋ ಒಂದು ಕಂಪ್ಯಾನಿಯನ್ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಐರನ್ ಮ್ಯಾನ್ ನ ಒಂದು ಜಾರ್ವಿಸ್ ಇದ್ದ ಹಾಗೆ. ಇದರಿಂದ ಲೋನ್ಲಿನೆಸ್ ಕೂಡ ಕಡಿಮೆ ಆಗ್ಬೋದು. ಎಐ ನಿಮ್ಮ ಸ್ನೇಹಿತರ ಜಾಗವನ್ನ ತುಂಬೋದು ಅಂತ ಅವ್ರ ಯೋಚನೆ. ಇದಕ್ಕಾಗಿ ಅವರು ಟೆಕ್ಸ್ಟ್ ಬದಲು ವಾಯ್ಸ್ ಸಂಭಾಷಣೆ ಮಾಡೋದಕ್ಕೂ ಸಹ ಹೆಚ್ಚು ಪ್ರೆಷರ್ ಕೊಡ್ತಿದಾರಂತೆ. ಹಾಗೆ ಎಐ ಎಷ್ಟು ಬುದ್ಧಿವಂತಿಕೆಯಿಂದ ಇರುತ್ತೆ, ಜನರನ್ನ ಎಷ್ಟು ಎಂಗೇಜ್ ಮಾಡುತ್ತೆ ಅನ್ನೋದ್ರ ಮೇಲೆ ಇದೆಲ್ಲನೂ ಕೂಡ ಡಿಪೆಂಡ್ ಆಗಿರುತ್ತೆ. Do you think in 5 years we're just going to be like sitting in our feed and consuming media that's video? It's like, no, it's going to be interactive, right? It's like you'll be scrolling through your feed and there will be content that is basically, I don't know, maybe it looks like a reel to start, but then like you talk to it or you interact with it and it talks back, or it changes what it's doing, or you can jump into it like a game and interact with it. And that's all going to be like AI, right? So I guess my point is there's just all these different things. And I guess we're ambitious, so we're working on a bunch of them. But I don't think any one company is going to do all of it. ಇನ್ಸ್ಟಾಗ್ರಾಮ್ ತರ ಒಂದು ಅಡಿಕ್ಟಿವ್ ಎಕ್ಸ್ಪೀರಿಯನ್ಸ್ ಆಗತ್ತಾ ಅನ್ನೋದನ್ನ ಹೆಚ್ಚು ಗಮನ ಹರಿಸಿ ಇಲ್ಲಿ ನಾವು ನೋಡ್ಬೇಕು. ಇದೆಲ್ಲ ಬಹುಶಃ ಮೆಟಾದ ಗ್ಲಾಸ್ ತರದ ಒಂದು ಹೊಸ ಫಾರ್ಮ್ ಫ್ಯಾಕ್ಟರ್ ಇಂದ ನಿಮ್ ಬಳಿ ಬರ್ಬೋದು. ಆಗ ಎಐ ಸದಾ ನಿಮ್ ಕಣ್ ಮುಂದೆನೆ ಇರತ್ತೆ. ಕೊನೆಯದಾಗಿ ಎಐಗೆ ಸಂಬಂಧಿಸಿದ ಕೆಲವು ಜಿಯೋಪೊಲಿಟಿಕಲ್ ಸುದ್ದಿಗಳು ಬೇಗ ನೋಡ್ಕೊಂಬರೋಣ. ಸ್ಟಾರ್ ಗೇಟ್ ಯುಕೆಗೆ ಹೋಗೋ ಚಿಂತನೆ ಆದ್ರೂ ಯಾವ ರೀತಿ ಇದೆ. ಓಪನ್ ಎಐ ಅಮೆರಿಕದಲ್ಲಿ $500 ಬಿಲಿಯನ್ ಒಂದು ವೆಚ್ಚದ ದೊಡ್ಡ ಕಂಪ್ಯೂಟರ್ ಕ್ಲಸ್ಟರ್ ಅನ್ನ ಸ್ಥಾಪನೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿತ್ತು. ಆದ್ರೆ ಈಗ ಟ್ರಂಪ್ ರ ಒಂದು ಟ್ಯಾರಿಫ್ಸ್ ನಿಂದಾಗಿ ಡೇಟಾ ಸೆಂಟರ್ಗೆ ಬೇಕಾದ ವಸ್ತುಗಳನ್ನ ಸಪ್ಲೈ ಚೈನ್ ನಲ್ಲಿ ಒಂದು ಗೊಂದಲ ಇರೋದ್ರಿಂದ ಆ ಪ್ರಾಜೆಕ್ಟ್ ನ ಸ್ವಲ್ಪ ಭಾಗವನ್ನ ಯುಕೆಗೆ ಸ್ಥಳಾಂತರಿಸಬೇಕು ಅಂತಾನೂ ಕೂಡ ಯೋಚನೆ ಮಾಡ್ತಿದೆ. ಇನ್ನು ತೈವಾನ್ ಜಿಡಿಪಿಯ ಅನಿರೀಕ್ಷಿತ ಏರಿಕೆ ಆದ್ರೂ ಯಾವ ರೀತಿ ಇದೆ ನೋಡಿ. ಟ್ಯಾರಿಫ್ಸ್ ನಿಂದ ತೈವಾನ್ಗೆ ಹೊಡೆತ ಬೀಳುತ್ತೆ ಅಂದ್ಕೊಂಡಿದ್ರು ಕೂಡ, ಆದ್ರೆ 2025 ಮೊದಲ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಅವರ ಜಿಡಿಪಿ ಗ್ರೋತ್ ಭರ್ಜರಿಯಾಗಿ 5.37% ಬಂದಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ, ಎಐ ಇನ್ವೆಸ್ಟ್ಮೆಂಟ್ಸ್. ಮತ್ತೆ ಟ್ಯಾರಿಫ್ಸ್ ನಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಕಂಪನಿಗಳು ಇಂಪೋರ್ಟ್ಸ್ ಅನ್ನ ಮೊದಲೇ ಮಾಡಿದ್ದು ಅಂತ ಹೇಳ್ಬೋದು, ಅಂದ್ರೆ ಫ್ರಂಟ್ ಲೋಡ್ ಇಂದ. ಇದರಿಂದ ಅವರು ತಮ್ಮ ಒಂದು 2025 ಜಿಡಿಪಿ ಬೆಳವಣಿಗೆಯ ಅಂದಾಜನ್ನ ನಾವು ನೋಡಿದಾಗ 3.6%ಗೆ ಹೆಚ್ಚಿಸಿದ್ದಾರೆ ಅಂತ ಇಲ್ಲಿ ಗೊತ್ತಾಗತ್ತೆ. ಇಯುನ ಒಂದು ಎಐ ನಿಯಂತ್ರಣ ಆದ್ರೂ ಯಾವ ರೀತಿ ಇರುತ್ತೆ ನೋಡಿ. ಇಯು ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಗೊತ್ತು ಅಲ್ವಾ. ಎಐ ಅದನ್ನ ಕಂಟ್ರೋಲ್ ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು ಅಂತ ಮುಂದಾಗಿದೆ. ಅವರ ಒಂದು ಎಐ ಆಕ್ಟ್ ನ ನೋಡಿದಾಗ ಜಗತ್ತಿನ ಮೊದಲ ಎಐ ಕಾನೂನು ಅಂತ ಗೊತ್ತಾಗ್ತಿದೆ. ಅಂದ್ರೆ ಹಂತವಾಗಿ ಜಾರಿಗೆ ಬರುತ್ತೆ. ಇದು ಎಐ ಸಿಸ್ಟಮ್ ಅನ್ನ ರಿಸ್ಕ್ ಲೆವೆಲ್ಸ್ ಯಾವ ರೀತಿ ಇರುತ್ತೆ ಅದ್ರ ಪ್ರಕಾರ ಸಪರೇಟ್ ಮಾಡ್ತಾರೆ. ಹಾಗೆ ಇದಕ್ಕಾದಂತಹ ರಿಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ. ಆದ್ರೆ ಇಯು ಹೀಗೆ ಒಂದು ಹೊಸ ಟೆಕ್ನಾಲಜೀಸ್ ಅನ್ನ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿರುವಂತ ಒಂದು
ಎಕ್ಸಾಂಪಲ್ಸ್ ಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಮಾರಿಯೋ ಡ್ರಾಗಿ ಹೇಳ್ದಂತೆ ಅವರು ಎಲ್ಲಾ ನಿಯಮಗಳನ್ನ ಪಾಲಿಸಿಕೊಂಡು ಯಾವ ರೀತಿ ಮುಂದುವರಿತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಒಪೆಕ್ ಪ್ಲಸ್ ನ ಹಿಡ್ತಾ ತಪ್ತಿದ್ಯಾ ಅಂದ್ರೆ ಕಜಾಕಿಸ್ತಾನ್ ಇಂದ ಶುರುವಾಯ್ತಾ ಹೊಸ ಕತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕೆಲವು ದಿನಗಳ ಹಿಂದೆ ಕಜಾಕಿಸ್ತಾನ್ ದೇಶದ ಎನರ್ಜಿ ಮಿನಿಸ್ಟರ್ ಒಂದು ಮಾತನ್ನ ಹೇಳಿದ್ರು. ನಮ್ಮ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿದ್ರೆ ನಾವು ಒಪೆಕ್ ಪ್ಲಸ್ ನ ಮಾತು ಕೇಳಲ್ಲ ಅಂತ. ಆಮೇಲೆ ಸ್ವಲ್ಪ ಮೆತ್ತಗಾದ್ರು ಬಿಡಿ, ಆದ್ರೆ ಮೊದಲು ಮಾತು ತುಂಬಾ ದೊಡ್ಡ ಸಂಕೇತವನ್ನೇ ಕೊಟ್ಟಿತ್ತು. ಅಂದ್ರೆ ಕಜಕಿಸ್ತಾನ್ ಗುಂಪಿನಿಂದ ಹೊರಗಡೆ ಬರ್ಬೋದು. ಕಜಕಿಸ್ತಾನ್ ಅಷ್ಟೇನು ದೊಡ್ಡ ದೇಶ ಅಲ್ಲದೆ ಇರ್ಬೋದು, ಆದ್ರೆ ಅವರು ಹೀಗೆ ಧೈರ್ಯವಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಒಪೆಕ್ ಪ್ಲಸ್ ಮೊದಲು ಇದ್ದಷ್ಟು ಗಟ್ಟಿಯಾಗಿ ಈಗ ಇಲ್ಲ ಅನ್ನೋದು ಕೂಡ ಒಂದು ಅನುಮಾನ ಬರುತ್ತೆ. ಹಾಗಿದ್ರೆ ಏನಿದು ಒಪೆಕ್ ಮತ್ತೆ ಒಪೆಕ್ ಪ್ಲಸ್? ಒಪೆಕ್ ಇದು ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. 1960ರಲ್ಲಿ ಸೌದಿ ಅರೇಬಿಯಾ, ಇರಾನ್, ಇರಾಕ್ ನಂತಹ ದೇಶಗಳು ಸೇರ್ಕೊಂಡು ಆಗ ತಾನೇ ಆಯಿಲ್ ಮಾರ್ಕೆಟ್ ಇಂದ ರೆಗ್ಯುಲೇಟ್ ಮಾಡ್ತಿದ್ದಂತ ಈ ಪಾಶ್ಚಿಮಾತ್ಯ ಕಂಪನಿಗಳು ಅಂದ್ರೆ ವೆಸ್ಟರ್ನ್ ಕಂಪನಿಗಳಂತ ಏನ್ ಹೇಳ್ತೀವಿ ಅದ್ರ ವಿರುದ್ಧ ಹೋರಾಡಬೇಕು ಅಂತ ಇದನ್ನ ಸ್ಥಾಪನೆ ಮಾಡಿದ್ರು. ಈಗ ಇದರ ಮುಖ್ಯ ಕೆಲಸ ಏನ್ ಗೊತ್ತಾ? ಗ್ಲೋಬಲ್ ಆಯಿಲ್ ಪ್ರೈಸಸ್ ಅನ್ನ ರೆಗ್ಯುಲೇಟ್ ಮಾಡೋದು, ಕಂಟ್ರೋಲ್ ಮಾಡೋದು. ಹಾಗೆ ಇದರಲ್ಲಿ 12 ಸದಸ್ಯರಿದ್ದಾರೆ. ಒಪೆಕ್ ಪ್ಲಸ್ ಅಂತ ಅಂದ್ರೆ ಇದು ಒಪೆಕ್ ನ ದೊಡ್ಡಣ್ಣ ಅಂತ ಹೇಳ್ಬೋದು. ಇದರಲ್ಲಿ ಒಪೆಕ್ ದೇಶಗಳ ಜೊತೆಗೆ ರಷ್ಯಾ, ಕಜಕಿಸ್ತಾನ್ ಅಂತಹ ಇನ್ನು 10 ತೈಲ ಉತ್ಪಾದನೆ ಮಾಡುವಂತಹ ದೇಶಗಳಿದೆ. 2016ರಲ್ಲಿ ಗ್ಲೋಬಲ್ ಆಯಿಲ್ ಸಪ್ಲೈ ಮೇಲೆ ಇನ್ನೂ ಹೆಚ್ಚು ಕಂಟ್ರೋಲ್ ಸಾಧಿಸಬೇಕು ಅಂತ ಇದನ್ನ ರಚನೆ ಮಾಡಲಾಯಿತು. ಇತ್ತೀಚಿನವರೆಗೆ ನಾವು ನೋಡಿದಾಗ ಇವರೇ ಜಗತ್ತಿನ ಹೆಚ್ಚಿನ ತೈಲ ಉತ್ಪಾದನೆ ಮಾಡೋರು ಹಾಗೆ ಕಂಟ್ರೋಲ್ ಮಾಡೋರು. ಈ ಗುಂಪು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಈ ಬ್ಲಾಕ್ ನ ಒಂದ್ ರೀತಿ ಅಂತಾರಾಷ್ಟ್ರೀಯ ಕಾರ್ಟಲ್ ಇದ್ ಹಾಗೆ ಅಂತ ಹೇಳ್ಬೋದು. ಎಲ್ಲಾ ಸದಸ್ಯ ದೇಶಗಳು ಕೂಡ ಒಟ್ಟಾಗಿ ಸೇರ್ಕೊಂಡು ಎಷ್ಟು ತೈಲ ಉತ್ಪಾದನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಯಿಲ್ ಸಪ್ಲೈ ಕಡಿಮೆ ಮಾಡಿದ್ರೆ ಬೆಲೆ ಹೆಚ್ಚಾಗುತ್ತೆ ಕೂಡ, ಪೂರೈಕೆ ಹೆಚ್ಚಿಸಿದ್ರೆ ಬೆಲೆ ಕಡಿಮೆ ಆಗುತ್ತೆ. ಆದ್ರೆ ಕಾರ್ಟಲ್ ನ ಸಮಸ್ಯೆ ಅಂತಂದ್ರೆ ಎಲ್ರೂ ಕೂಡ ಮಾತು ಕೇಳ್ಬೇಕು. ಹಾಗೆ ಒಬ್ರು ನಿಯಮನ ಮುರಿದು ಹೆಚ್ಚು ಉತ್ಪಾದಿಸಿದ್ರೆ ಅವರು ಲಾಭನ ಮಾಡ್ಕೊಳ್ಬಹುದು. ಆದ್ರೆ ಗುಂಪು ಏನಾದ್ರೂ ತುಂಬಾ ವೀಕ್ ಆಯ್ತು ಅಂತಂದ್ರೆ ಒಪೆಕ್ ಪ್ಲಸ್ ನಿರ್ಧಾರಗಳು ಏನಿರುತ್ತೆ ಅದನ್ನ ಲಾಭ ಇದ್ರೆ ಮಾತ್ರ ದೇಶಗಳು ಇದನ್ನ ಪಾಲಿಸಬೇಕಾಗತ್ತೆ. ಮೊದ್ಲೇನು ಈ ಗುಂಪು ತುಂಬಾ ಪವರ್ಫುಲ್ ಆಗಿತ್ತು, ಎಲ್ಲರೂ ಕೂಡ ಮಾತು ಕೇಳ್ತಿದ್ರು. ಆದ್ರೆ ಈಗ ಏನೋ ಬದಲಾಗ್ತಿದೆ ಅಂತ ಅನ್ಸತ್ತೆ. ಇತ್ತೀಚಿನ ನಿರ್ಧಾರಗಳು ಯಾಕೆ ಗೊಂದಲವನ್ನ ಮೂಡಿಸಿದೆ ನೋಡಿ. 2022ರ ಕೊನೆಯಿಂದ ನಾವು ನೋಡಿದಾಗ ಒಪೆಕ್ ಪ್ಲಸ್ ನ ಉತ್ಪಾದನೆ ಕಡಿಮೆ ಮಾಡಿ ಬೆಲೆಗಳನ್ನ $70 ಇಂದ $90 ರೇಂಜ್ ನಲ್ಲಿ ತಗೊಂಡ್ಬಂದು ಕೊಡ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ವರ್ಷ ಏಪ್ರಿಲ್ 3 ರಿಂದ ನಾವು ನೋಡಿದಾಗ 8 ದೇಶಗಳು ನಾವು ಮೇ ತಿಂಗಳಲ್ಲಿ ಉತ್ಪಾದನೆಯನ್ನ ದಿನಕ್ಕೆ 4,11,000 ಬ್ಯಾರೆಲ್ಸ್ ನಷ್ಟು ಹೆಚ್ಚಿಸ್ತೀವಿ ಅಂತ ಘೋಷಣೆ ಮಾಡ್ತಿದ್ದಾರೆ. ಇದು ಎಕ್ಸ್ಪೆಕ್ಟೇಷನ್ಸ್ ಗಿಂತ 3 ಪಟ್ಟು ಹೆಚ್ಚಾಗಿದೆ ನೋಡಿ. ಕಾರಣ ಕೇಳಿದ್ರೆ ಆಯಿಲ್ ಡಿಮ್ಯಾಂಡ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದ್ರ ಹಿಂದೆ ಉತ್ಪಾದಿಸೋರು ಮುಂದೆನೂ ಕೂಡ ಕಡಿಮೆ ಮಾಡಿ ಸರಿಪಡಿಸಬಹುದು ಅಂತಾನೂ ಕೂಡ ಹೇಳೋದು. ಅದಾದ 2ನೇ ವಾರದಲ್ಲಿ ಏಪ್ರಿಲ್ 16 ಅಂದ್ರೆ 7 ದೇಶಗಳು ಕಜಕಿಸ್ತಾನ್ ಸೇರ್ಕೊಂಡು ಹೌದು ನಾವು ಹಿಂದೆ ಹೆಚ್ಚು ಉತ್ಪಾದಿಸ್ತಿದೀವಿ, ಅದಕ್ಕೆ ಮುಂದೆ ಕಡಿಮೆ ಮಾಡ್ತೀವಿ ಅಂತ ಅವರೊಂದು ಪ್ಲಾನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ತರದ ಗೊಂದಲದ ನಿರ್ಧಾರಗಳೇ ಒಪೆಕ್ ಪ್ಲಸ್ ನ ಹಿಡಿತ ತಪ್ತಿದೆಯಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಮೂಡಿಸ್ತಿರೋದು ನೋಡಿ. ಒಪೆಕ್ ಪ್ಲಸ್ ದೇಶಗಳ ನಡುವೆ ಒಂದು ಶಿಸ್ತು ಪಾಲನೆ ಅಂದ್ರೆ ಡಿಸಿಪ್ಲಿನ್ ಕಡಿಮೆ ಆಗ್ತಿದೆಯಾ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೆ ಈ ಕಜಕಿಸ್ತಾನ್ ಅಷ್ಟೇ ಅಲ್ಲ, ಇರಾಕ್, ರಷ್ಯಾದಂತಹ ದೇಶಗಳು ಕೂಡ ಒಪ್ಕೊಂಡಷ್ಟು ತೈಲ ಉತ್ಪಾದನೆ ಮಾಡ್ತಿಲ್ಲ. ಚೇಂಜಿಂಗ್ ಗ್ಲೋಬಲ್ ಆಯಿಲ್ ಲ್ಯಾಂಡ್ಸ್ಕೇಪ್ ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿದೆ ನೋಡಿ. ನಾನ್ ಒಪೆಕ್ ಪ್ಲಸ್ ದೇಶಗಳ ಏರಿಕೆನ ನಾವು ನೋಡೋಣ. ಒಪೆಕ್ ಪ್ಲಸ್ ಗುಂಪಿನಲ್ಲಿಲ್ಲದೆ ಬೇರೆ ದೇಶಗಳು ಫಾರ್ ಎಕ್ಸಾಂಪಲ್ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಕೆನಡಾ, ಗುಯಾನಾ ಈಗ ಭಾರಿ ಪ್ರಮಾಣದಲ್ಲಿ ತೈಲವನ್ನ ಉತ್ಪಾದನೆ ಮಾಡ್ತಿದೆ. ಈಗ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ತೈಲನ ನಾವು ನೋಡಿದಾಗ ಇವರಿಂದನೇ ಬರ್ತಿರೋದು. ಇದರಿಂದ ಒಪೆಕ್ ಪ್ಲಸ್ ನ ಒಂದು ಮಾರ್ಕೆಟ್ ಶೇರ್ 53% ಇಂದ 47% ಗೆ ಇಳಿದೋಗಿದೆ. ಜೊತೆಗೆ ಮುಂದೆ ಈ ಒಂದು ಬೇಡಿಕೆ ಅಂದ್ರೆ ಸಪ್ಲೈ ಚೈನ್ ಅಂತ ಏನ್ ಹೇಳ್ತೀವಿ ಇದು ಯಾವ ರೀತಿ ಆಗ್ಬೋದು, ಇಲ್ಲ ಅಂತಂದ್ರೆ ಬೇಡಿಕೆಗಿಂತ ಹೆಚ್ಚಾಗುತ್ತಾ, ಇಲ್ಲ ಕಮ್ಮಿ ಆಗುತ್ತಾ, ಇಲ್ಲ ಮ್ಯಾನೇಜ್ ಪ್ರೈಸ್ ಗಿಂತ ಜಾಸ್ತಿ ಆಗುತ್ತಾ ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಸ್ಟ್ರಕ್ಚರಲ್ ಶಿಫ್ಟ್ಸ್ ಇನ್ ಡಿಮ್ಯಾಂಡ್ ಇನ್ನೊಂದೆಡೆ ನಾವು ನೋಡೋದಾದ್ರೆ ಈ ಒಂದು ಗ್ಲೋಬಲ್ ಆಯಿಲ್ ಡಿಮ್ಯಾಂಡ್ ಹೆಚ್ಚು ಕಡಿಮೆ ತುಂಬಾ ಸ್ಥಿರವಾಗ್ತಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಗಳು ಬರ್ತಿರೋದ್ರಿಂದ ಹಾಗೆ ದೇಶಗಳು ನ್ಯಾಚುರಲ್ ಗ್ಯಾಸ್ ಅನ್ನ ರಿನ್ಯೂಬಲ್ಸ್ ಕಡೆ ಹೊರಡ್ತಿರೋದ್ರಿಂದ ಈ ತೈಲದ ಬೇಡಿಕೆ ನಿಧಾನ ಆಗ್ತಿದೆ. ಅಂದ್ರೆ ಈ ಒಂದು ಕಾಂಪಿಟೇಟರ್ಸ್ ಜಾಸ್ತಿ ಆದ್ರೆ ಮಾರ್ಕೆಟ್ ಸೈಜ್ ಅಷ್ಟೇನು ಬೆಳಿತಿಲ್ಲ ಅಂತ. ಇದು ಒಪೆಕ್ ಪ್ಲಸ್ ನ ಶಕ್ತಿಯನ್ನು ಕೂಡ ಕಡಿಮೆ ಮಾಡುತ್ತೆ. ಸೌದಿ ಅರೇಬಿಯಾದ ಬದಲಾದ ನಿಲುವು ಅಂದ್ರೆ ಒಪೆಕ್ ಪ್ಲಸ್ ನ ಈ ಒಂದು ಡಿ ಫ್ಯಾಕ್ಟರ್ ಲೀಡರ್ ನಾವು ನೋಡಿದಾಗ ಸೌದಿ ಅರೇಬಿಯಾನೇ ಈಗ ಒಂದು ಕ್ರೂಡ್ ಆಯಿಲ್ ಉತ್ಪಾದನೆ ಹೆಚ್ಚಿಸೋದ್ರ ಬದಲು ನ್ಯಾಚುರಲ್ ಗ್ಯಾಸ್ ಲಿಕ್ವಿಡ್ಸ್ ಮತ್ತೆ ಬೇರೆ ಆಲ್ಟರ್ನೇಟಿವ್ಸ್ ಮೇಲೂ ಕೂಡ ಗಮನ ಹರಿಸ್ತಿದೆ. ಇದೊಂದು ದೊಡ್ಡ ಬದಲಾವಣೆ, ಮಾಸಿವ್ ಪಿವೋಟ್ ಅಂತ ಹೇಳ್ಬೋದು.
ಈ 3 ಕಾರಣಗಳಿಂದ ಒಪೆಕ್ ಪ್ಲಸ್ ನ ಹಳೆಯ ಶಕ್ತಿ ಕಡಿಮೆ ಆಗ್ತಿದೆ ನೋಡಿ. ಹಾಗಾದ್ರೆ ತೈಲ ಮಾರುಕಟ್ಟೆಯ ಭವಿಷ್ಯ ಆದ್ರೂ ಯಾವ ರೀತಿ ಇರುತ್ತೆ? ಒಪೆಕ್ ಪ್ಲಸ್ ಕತೆ ಮುಗೀತಾ? ನೋಡಿ, ಒಂದು ಎಚ್ಚರಿಕೆ ಇಲ್ಲಿ ನಾವು ನೋಡ್ಬೇಕು. ಒಪೆಕ್ ಪ್ಲಸ್ ಪೂರ್ತಿ ಮುಗದೆ ಹೋಯ್ತು ಅಂತಲ್ಲ, ಆದ್ರೆ ಮೊದಲು ಇದಷ್ಟು ಶಕ್ತಿ ಈಗ ಖಂಡಿತವಾಗ್ಲೂ ಇಲ್ಲ ಅಂತಲ್ಲ. ಇಂದಿನ ಆಯಿಲ್ ಮಾರ್ಕೆಟ್ ಏನಿದೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಬೇರೆ ದೇಶಗಳು ಮತ್ತೆ ಕಂಪನಿಗಳು ಕೂಡ ಬೆಲೆಗಳ ಮೇಲೆ ತುಂಬಾ ಪ್ರಭಾವವನ್ನ ಬೀರತ್ತೆ. ಒಪೆಕ್ ಪ್ಲಸ್ ಇನ್ನು ಮುಂದೆ ತಾನೇ ಎಲ್ಲ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದ್ರೆ ಇನ್ಫ್ಲುಯೆನ್ಸ್ ಈಗ ಪರಿಸ್ಥಿತಿಯನ್ನ ನೋಡ್ಕೊಂಡು ಇದೇ ರೀತಿ ಇರುತ್ತೆ. ಇನ್ನು ಈ ಒಂದು ಸಪ್ಲೈ ಚೈನ್ ಅನ್ನ ನೋಡಿದಾಗ ಇದು ಕಡಿಮೆ ಇದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಆ ತರ ಒಂದು ಮಾತು ನಡಿಬಹುದು. ಇಲ್ದಿದ್ರೆ ಫಾರ್ ಎಕ್ಸಾಂಪಲ್ ಕಜಕಿಸ್ತಾನ ವಿಷಯ ಇಲ್ಲಿ ನಮಗ್ ಗೊತ್ತಾಗತ್ತೆ. ಅವರಿಗೆ ಈಗ ದಾರಿಗಳು ತುಂಬಾ ಕಷ್ಟ. ಈಸಿ ಆಪ್ಷನ್ಸ್ ಖಂಡಿತವಾಗ್ಲೂ ಇಲ್ಲ. ಮಾರ್ಕೆಟ್ ಶೇರ್ ಕಳ್ಕೊಳ್ಳೋ ಭಯದಿಂದ ಇವರು ಉತ್ಪಾದನೆನ ಕಡಿಮೆ ಮಾಡೋದಕ್ಕೂ ಸಹ ಆಗಲ್ಲ. ಹಾಗೇನೆ ಮಾರುಕಟ್ಟೆಯ ಅರ್ಧ ಭಾಗವನ್ನ ನೋಡಿದಾಗ ಇವರು ರೆಗ್ಯುಲೇಟ್ ಮಾಡ್ತಿರೋದ್ರಿಂದ ಹೆಚ್ಚು ಉತ್ಪಾದಿಸಿ ಬೆಲೆ ಇಳಿಸೋದಕ್ಕೆ ಬೇರೆಯವ್ರನ್ನ ಹೆದರ್ಸೋಕ್ಕೂ ಸಹ ಆಗಲ್ಲ. ಸದ್ಯಕ್ಕೆ ಈ ಬ್ಲಾಕ್ ಅನ್ನ ನಾವು ನೋಡಿದಾಗ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳೋದಾಗಿರ್ಬೋದು ಅಥವಾ ನ್ಯೂ ರಿಯಾಲಿಟೀಸ್ ಅನ್ನ ಒಪ್ಕೊಳ್ಳೋದ್ರ ನಡುವೆ ಸಿಕ್ಕಾಕೊಂಡಿದೆ ಅಂತ ಹೇಳ್ಬೋದು. ಶಕ್ತಿ ಕೂಡ ಕಡಿಮೆ ಆಗಿದೆ, ಹಾಗೆ ಪ್ರಭಾವ ಅಂತ ಏನ್ ಹೇಳ್ತೀವಿ ಅದು ಕೂಡ ಜಾಸ್ತಿ ಇಲ್ಲ. ಇನ್ನು ಭವಿಷ್ಯ, ಫ್ಯೂಚರ್ ಅಂತ ಏನ್ ಹೇಳ್ತೀವಿ, ಇದು ಒಂದು ಕೋ ಆಪರೇಷನ್ ಮೇಲೆ ನಿಂತಿದೆ. ಇನ್ನು ಕಜಕಿಸ್ತಾನ್ ತೋರಿಸಿದ ಈ ಪ್ರತಿರೋಧನ ನಾವು ನೋಡಿದಾಗ ಈ ಗುಂಪಿನ ಪರ್ಮಿಷನ್ ಎಷ್ಟು ದುರ್ಬಲವಾಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಸಂಕೇತ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಏಪ್ರಿಲ್ ನಲ್ಲಿ UPI ಸ್ವಲ್ಪ ಡಲ್ ಆಗಿತ್ತು ನೋಡಿ. ಮಾರ್ಚ್ಗೆ ಹೋಲಿಸಿದ್ರೆ ಟ್ರಾನ್ಸಾಕ್ಷನ್ಸ್ 1780 crores ಅಲ್ಲಿ ಇದೆ. ಅಂದ್ರೆ ಈ ವ್ಯಾಲ್ಯೂನ ನಾವು ನೋಡಿದಾಗ 23.95 lakhs crore, ಎರಡು ಸ್ವಲ್ಪ ಕಡಿಮೆ ಆಗಿದೆ. ಮಾರ್ಚ್ ನಲ್ಲಿ ಇಯರ್ ಎಂಡ್ ಅಂತ ಜೋರಿತ್ತು ಬಿಡಿ, ಆದ್ರೆ ಚಿಂತೆ ಅದಲ್ಲ. ಹೋದ ವರ್ಷದ ಏಪ್ರಿಲ್ಗೆ ಕಂಪೇರ್ ಮಾಡಿದ್ರೆ ವಾಲ್ಯೂಮ್ 34% ಮತ್ತೆ ವ್ಯಾಲ್ಯೂ 22% ಭರ್ಜರಿಯಾಗಿ ಜಾಸ್ತಿ ಆಗಿದೆ. ಇನ್ನು IMPS ಮತ್ತೆ AEPS ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಡಿಜಿಟಲ್ ಪೇಮೆಂಟ್ಸ್ ಒಟ್ನಲ್ಲಿ ಸ್ಟೇಬಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಎರಡನೇದು, ಪಾಕಿಸ್ತಾನದವರು ತಮ್ಮ ಏರ್ ಸ್ಪೇಸ್ ಬಂದ್ ಮಾಡಿರೋದ್ರಿಂದ ಏರ್ ಇಂಡಿಯಾಗೆ ದೊಡ್ಡ ತಲೆನೋವಾಗ್ತಿದೆ. ಇನ್ನು ಕಾಶ್ಮೀರದಲ್ಲಿ ಟೂರಿಸ್ಟ್ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಪಾಕಿಸ್ತಾನ ಈ ನಿರ್ಧಾರನ ತಗೊಂಡಿರೋದು. ಇದರಿಂದ ಏರ್ ಇಂಡಿಯಾದ ಫ್ಲೈಟ್ಸ್ ಎಲ್ಲ ಕೂಡ ಸುತ್ತಿ ಬಳಸಿ ಹೋಗ್ಬೇಕಾಗಿದೆ. ಹೀಗೆ ಒಂದು ವರ್ಷ ನಡೆದ್ರೆ ಅವ್ರಿಗೆ ಸುಮಾರು $600 million, ಅಂದ್ರೆ ನಮ್ ಲೆಕ್ಕದಲ್ಲಿ 5,000 ಕೋಟಿ ಎಕ್ಸ್ಟ್ರಾ ಖರ್ಚಾಗತ್ತಂತೆ. ಫ್ಯೂಯಲ್, ಎಕ್ಸ್ಟ್ರಾ ಕ್ರ್ಯೂ ಅಂತ ಜಾಸ್ತಿ ಖರ್ಚು. ಅದಕ್ಕೆ ಏರ್ ಇಂಡಿಯಾ ಈಗ ಗವರ್ಮೆಂಟ್ ಹತ್ರ ಸಬ್ಸಿಡಿ ಮತ್ತೆ ಚೈನಾ ದಾರಿಯಲ್ಲಿ ಹಾರೋದಕ್ಕೆ ಪರ್ಮಿಷನ್ ಕೇಳ್ತಿದೆ. ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡ್ಬೇಕು. ಕೊನೆಯ ಟಿಡ್ಬಿಟ್, ಎಟರಲ್ ಅಂತ ಹೆಸರಿಟ್ಕೊಂಡಿರೋ ಹಳೆ ಝೊಮ್ಯಾಟೊ ಇದೆಯಲ್ಲ, ಅವರ ಒಂದು Q4 ಪ್ರಾಫಿಟ್ ನ ನಾವು ನೋಡಿದಾಗ 78% ಡ್ರಾಪ್ ಆಗಿದೆ. ಲಾಭ ಬಂದಿದ್ರು ಕೂಡ ಬರೀ 39 crores ಅಂತ ಹೇಳ್ಬೋದು. ಯಾಕೆ ಹೀಗೆ ಅಂತಂದ್ರೆ ಅವರ ಒಂದು ಕ್ವಿಕ್ ಕಾಮರ್ಸ್ ಬ್ರ್ಯಾಂಡ್ ಬ್ಲಿಂಕಿಟ್ ಮೇಲೆ ಭಾರಿ ಖರ್ಚು ಮಾಡಿದ್ದಾರೆ. ಬ್ಲಿಂಕಿಟ್ ಸ್ಟೋರ್ಗಳು ಕೂಡ ಡಬಲ್ ಆಗಿ ಕಾಣ್ತಿದೆ, ಅಂದ್ರೆ 1300 ದಾಟಿದೆ. ರೆವಿನ್ಯೂ ಕೂಡ 1709 crores ಅಲ್ಲಿ ಹೆಚ್ಚಾಗಿದೆ. ಆದ್ರೆ ಅದರ ನಷ್ಟವನ್ನ ನೋಡಿದಾಗ 178 crores ಏರಿದೆ ನೋಡಿ. ಝೊಮ್ಯಾಟೊ ಫುಡ್ ಡೆಲಿವರಿ ಆದಾಯ ಕೂಡ 17% ಹೆಚ್ಚಾಗಿದೆ. ಹಾಗೇನೆ ಝೊಮ್ಯಾಟೊ ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ವಿಕ್ ಅನ್ನು ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಬೇರೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಜೆಪ್ಟೋ, ಅಮೆಜಾನ್, ಫ್ಲಿಪ್ಕಾರ್ಟ್ ನಿಂದ ಕಾಂಪಿಟೇಷನ್ ಕೂಡ ಟೈಟ್ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನ್ ನಿಮ್ಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.